ಬಟ್ ಮೈ 3 ಫೇವ್ರೆಟ್ ಪೀಪಲ್ ಆರ್ ಗುಲ್ಕನ್, ಜಿಲೇಬಿ ಅಂಡ್ ಅನಾರ್ಕಲಿ. ಸೊ ಯಾರು ಈ 3 ಜನ ಅಂತ ಪ್ಲೀಸ್ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಅವ್ರು ಬಂದಾಗೆಲ್ಲ ನಿಮಗೆ ಭಾಳ ನಗಿಸ್ತಾರೆ. ಇಷ್ಟು ಕ್ಯಾರೆಕ್ಟರ್ಸ್ನ ಹೆಂಗಪ್ಪ ಯುಟಿಲೈಸ್ ಮಾಡಿದ್ದಾರೆ ಅಂತ ತುಂಬ ಕುತೂಹಲದಿಂದ ಕಾಯ್ತಾ ಇದ್ವಿ. ತುಂಬ ಚೆನ್ನಾಗಿ ಮಾಡಿದೆ ಡೈರೆಕ್ಟರ್ ಆ್ಯಂಡ್ ರೈಟಿಂಗ್ ತುಂಬ ಇಷ್ಟ ಆಯಿತು. ಕಾಮಿಡಿ ಟೈಮಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ತರ ಯುನಿಕ್ ಸ್ಟೋರಿ ನಾನು ಯಾವುದು ನೋಡಿಲ್ಲ. ಅದೊಂದು ಕಲ್ಲು ಹೃದಯ ಅಂತ ಇಟ್ಟಿದಾರಲ್ಲ, ಐ ಥಿಂಕ್ ಈ ಸಿನಿಮಾ ಬಂದು ಮುಗಿಸಿ ಆಚೆ ಬಂದಾಗ ಯಾರಿಗೂ ಆ ಕಲ್ಲು ಹೃದಯನೇ ಇರಲ್ಲ. ನಗ್ದೇ ಇರೋರಂತೂ ಯಾರು ಇಲ್ಲ. 1000 ಡೇಸ್ ಪ್ಲಸ್ ಓಡ್ಲಿ ಅಂತ ಹೇಳ್ಕೊಳ್ತೀನಿ. ಒಂದು ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ. ಇಷ್ಟು ಕ್ಯಾರೆಕ್ಟರ್ಸ್ನ ಹೆಂಗೆ ಯೂಸ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಚೆನ್ನಾಗಿದೆ. ಮದರ್ ಪ್ರಾಮಿಸ್. ಯಾವುದೇ ಒಂದು ಕಾಮಿಡಿ ಸಿನಿಮಾ ಅಂತ ನೋಡಿದಾಗ ಇಟ್ ಶುಡ್ ಆಲ್ವೇಸ್ ಬಿ ಅ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಒಟ್ಟಿಗೆ ನಗ್ದಾಗ್ಲೇ ಖುಷಿ ಜಾಸ್ತಿ. ನೀವು ಮನೆ ಕೂತ್ಕೊಂಡು ಒಬ್ಬರೇ ನಗ್ದಾಗ ಅದು ಮಜಾ ಅನಿಸಲ್ಲ. ಸೊ ನೀವು ಥಿಯೇಟ್ರಿಗೆ ಬಂದು ಎಲ್ಲರ ಜೊತೆ ಕೂತ್ಕೊಂಡು ನೀವು 2.5-3 hours ಏನು ನಗ್ತಿರಲ್ಲ, ಅದು ಅವಾಗಲೇ ನಿಮಗೆ ಮೈಂಡ್ ಫ್ರೆಶ್ ಆಗ್ಬೋದು. ಅಥವಾ ಇವ್ರು ಹೇಳಕೊಟ್ಟಿರೋ ಮೆಸೇಜ್ ಪ್ರತಿಯೊಂದೂ ನಿಮಗೆ ಇಟ್ಸ್ ಅ ವೆರಿ ಕಮ್ಯುನಿಟಿ ಎಕ್ಸ್ಪೀರಿಯನ್ಸ್ ಇದು ಸಿನಿಮಾ. ಆ್ಯಂಡ್ ಕಾಮಿಡಿ ಸಿನಿಮಾಸ್ ಅಂತ ಬಂದಾಗ, ಜಾನರ್ ಅಂತ ಬಂದಾಗ್ಲೇ ಅದನ್ನು ಥಿಯೇಟ್ರಿಗೆ ಬಂದು ಎಲ್ಲರ ಜೊತೆ ಕೂತ್ಕೊಂಡೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಡಾಲಿ ಪಿಕ್ಚರ್ಸ್, ಪೂರ್ಣಚಂದ್ರ ಅವ್ರಿಗೆ ಫಸ್ಟ್ಲಿ, ಆ್ಯಂಡ್ ಮಾದೇವ್ ಅವ್ರಿಗೆ, ಆ್ಯಂಡ್ ಎಲ್ಲ ಫ್ರೆಂಡ್ಸೇ ಇದ್ದಾರೆ ಸಿನಿಮಾದಲ್ಲಿ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ವಾಸುಕಿ ಅವರಿದ್ದಾರೆ, ಶ್ಯಾಮ ಅವರಿದ್ದಾರೆ, ಅವಿರತ್ ಅವರಿದ್ದಾರೆ, ಪ್ರತಿಯೊಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಶಶಾಂಕ್ ಅವರು, ಐ ಮೀನ್ ದೇರ್ ಸೋ ಮೆನಿ. ಸೊ ನಾನು ಎಲ್ರಿಗೂ ಹೆಸರು, ಬಟ್ ಮೈ 3 ಫೇವ್ರೆಟ್ ಪೀಪಲ್ ಆರ್ ಗುಲ್ಕನ್, ಜಿಲೇಬಿ ಅಂಡ್ ಅನಾರ್ಕಲಿ. ಸೊ ಯಾರು ಈ 3 ಜನ ಅಂತ ಪ್ಲೀಸ್ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಅವ್ರು ಬಂದಾಗೆಲ್ಲ ನಿಮಗೆ ಭಾಳ ನಗಿಸ್ತಾರೆ. ಸೊ ಥ್ಯಾಂಕ್ ಯು. ಪ್ಲೀಸ್ ಡೂ ಕಮ್ ವಾಚ್ ಇಟ್ ಥಿಯೇಟ್ರಸಲ್ಲಿ. ಸಿನಿಮಾ ಮಾತ್ರ ಸಿಕ್ಕಾಪಟ್ಟೆ ಸೂಪರ್ ಡೂಪರೇ ಇದೆ. ಮೇಯ್ನಾಗಿ ಅದೊಂದು ಕಲ್ಲು ಹೃದಯ ಅಂತ ಇಟ್ಟಿದಾರಲ್ಲ, ಐ ಥಿಂಕ್ ಈ ಸಿನಿಮಾ ಬಂದು ಮುಗಿಸಿ ಆಚೆ ಬಂದಾಗ ಯಾರಿಗೂ ಆ ಕಲ್ಲು ಹೃದಯನೇ ಇರಲ್ಲ. ನಗ್ದೇ ಇರೋರಂತೂ ಯಾರೂ ಇಲ್ಲ. ಪ್ರತಿಯೊಬ್ಬರು ನಗ್ತಾ ಸಕ್ಕದಾಗಿ ಎಂಜಾಯ್ ಮಾಡಿರ್ತಾರೆ. ತುಂಬ ಒಳ್ಳೆ ಸಿನಿಮಾ. ತುಂಬ ದಿನ ಆದಮೇಲೆ ಕನ್ನಡದಲ್ಲಿ ಇಂಥ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ಕಾಮಿಡಿ ಇರೋಂಥ ಸಿನಿಮಾ, ಒಳ್ಳೆ ಥಾಟ್ ಇರೋಂಥ ಸಿನಿಮಾ. ಎಲ್ಲರೂ ಬಂದು ನೋಡಿ, ಎನ್ಕರೇಜ್ ಮಾಡಿ. ಆಲ್ ದ ಬೆಸ್ಟ್ ಮದರ್ ಪ್ರಾಮಿಸ್ ಟೀಮ್. ಸೊ ಮದರ್ ಪ್ರಾಮಿಸ್ ಒಂದು ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಮೂವಿ. ತುಂಬ ಚೆನ್ನಾಗಿತ್ತು. 2.5 hours ಫುಲ್ ನಕ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಬಂದರೆ. ಆ್ಯಂಡ್ ಇಷ್ಟು ಕ್ಯಾರೆಕ್ಟರ್ಸ್ನ ಹೆಂಗಪ್ಪ ಯುಟಿಲೈಸ್ ಮಾಡಿದ್ದಾರೆ ಅಂತ ತುಂಬ ಕುತೂಹಲದಿಂದ ಕಾಯ್ತಾ ಇದ್ವಿ. ತುಂಬ ಚೆನ್ನಾಗಿ ಮಾಡಿದೆ ಡೈರೆಕ್ಟರ್ ಆ್ಯಂಡ್ ರೈಟಿಂಗ್ ತುಂಬ ಇಷ್ಟ ಆಯಿತು. ಕಾಮಿಡಿ ಟೈಮಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಮಸ್ಟ್ ವಾಚ್ ಮೂವಿ. ಬಂದು ಫ್ಯಾಮಿಲಿ ಜೊತೆ ನೋಡಿ, ಒಳ್ಳೆಯದಾಗಲಿ. ಆ್ಯಕ್ಚುಲಿ ನಾನು ಮೂವೀಸ್ ಜಾಸ್ತಿ ವಾಚ್ ಮಾಡಲ್ಲ, ಬಟ್ ಈ ಮೂವಿ ನನಗೆ ತುಂಬಾ ಇಷ್ಟ. ಟು ಬಿ ಹಾನೆಸ್ಟ್ ಅಂತ ಹೇಳಿದ್ರೆ, ಆ್ಯಂಡ್ ಆಲ್ಸೋ ಏನಂತ ಹೇಳಿದ್ರೆ ಈ ಥರ ಯುನಿಕ್ ಸ್ಟೋರಿ ನಾನು ಯಾವುದು ನೋಡಿಲ್ಲ. ಲವ್ ಸ್ಟೋರಿ ನೋಡಿದ್ದೀನಿ, ಆ್ಯಂಡ್ ರೊಮ್ಯಾಂಟಿಕ್ ನೋಡಿದ್ದೀನಿ, ಮೈಥಾಲಜಿಕಲ್ ಸ್ಟೋರಿ ನೋಡಿದ್ದೀನಿ, ಬಟ್ ಇಟ್ಸ್ ಟೋಟಲಿ ಡಿಫ್ರೆಂಟ್. ಆ ಕಾಮಿಡಿ ಫನ್ ಫೀಲ್ಡ್ ಅಂತ ಹೇಳ್ಬೋದು. ಒಂದು ಸ್ವಲ್ಪ 1 minute ಕೂಡ ಬೋರಿಂಗ್ ಆಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಆಲ್ ದ ಬೆಸ್ಟ್ ಟೀಮ್ ಅಂತ ಹೇಳ್ಬೋದು. 1000 ಡೇಸ್ ಪ್ಲಸ್ ಓಡ್ಲಿ ಅಂತ ಹೇಳ್ಕೊಳ್ತೀನಿ ಅಷ್ಟೇ. ಚೆನ್ನಾಗಿತ್ತು. ಎಷ್ಟು ಕ್ಯಾರೆಕ್ಟರ್ಸ್ ಎಲ್ಲ ಯೂಸ್ ಮಾಡಿ ಎಲ್ರಿಗೂ ಒಳ್ಳೆ ಸ್ಕ್ರೀನ್ ಟೈಮ್ ಕೊಟ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಎಲ್ಲೂ ಲೆಫ್ಟ್ ಔಟ್ ಅಂತ ಫೀಲ್ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು ಸಿನಿಮಾ. ಕಾಮಿಡಿ ಇದೆ. ಇಷ್ಟು ಕ್ಯಾರೆಕ್ಟರ್ಸ್ನ ಹೆಂಗೆ ಯೂಸ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಮತ್ತು ಪ್ರತಿ ಕ್ಯಾರೆಕ್ಟರ್ಗೂ ಒಂದು ಯುನೀಕ್ ಇದಿದೆ, ಏನನ್ಬೋದು ಯುನೀಕ್ ಕ್ಯಾರೆಕ್ಟರ್ ಇದೆ. ಸೊ ವ್ಯಾಲ್ಯೂ ಇದೆ ಎಲ್ಲಾದ್ರೂ. ಯಾರಿಗೂ ಸುಮ್ಮನೆ ಯೂಸ್ ಮಾಡಿಲ್ಲ ಯಾರನ್ನು. ಸೊ ಬಂದು ಸಿನಿಮಾ ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್ ಲಾಫ್ಟರ್ ಸಿನಿಮಾ. ಬಂದು ನೋಡ್ಬೇಕು ಎಲ್ಲರೂ ಫ್ಯಾಮಿಲಿ ಜೊತೆ. ಚೆನ್ನಾಗಿದೆ. ಮದರ್ ಪ್ರಾಮಿಸ್. ತುಂಬ ಚೆನ್ನಾಗಿದೆ ಸಿನಿಮಾ. ಕಾಮಿಡಿ ಅಂತೂ ತುಂಬ ಚೆನ್ನಾಗಿದೆ. ಆದರೆ ಎಲ್ಲನೂ ಕಾಮಿಡಿಯಾಗಿ ತೋರಿಸಿದ್ದಾರೆ, ಬಟ್ ಅದರಿಂದ ಒಂದು ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ. ಲಾಸ್ಟಲ್ಲಿ ಆ ಒಳ್ಳೆ ಮೆಸೇಜ್ ಏನು ಅಂತ ಗೊತ್ತಾಗುತ್ತೆ. ಎಲ್ಲರೂ ಬಂದು ಸಿನಿಮಾ ನೋಡಿ, ಮದರ್ ಪ್ರಾಮಿಸ್ ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಪಾತ್ರ ಚಿಳ್ಯ ಅಂತ ಹೇಳಿ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ 10ನೇ ತಾರೀಕು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಎಲ್ಲರೂ ಗೆಲ್ಲಿಸ್ಬೇಕು ಅಂತ ಕೇಳ್ತೀವಿ. ಎಲ್ಲರೂ 10ನೇ ತಾರೀಕು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ದಯವಿಟ್ಟು ಮದರ್ ಪ್ರಾಮಿಸ್ ಸಿನಿಮಾನ ನೋಡಿ. ಥ್ಯಾಂಕ್ ಯು.